ಎಕ್ಸ್ಕ್ಯೂಸ್ ಮಿ ಡಾಕ್ಟರ್. ಎಸ್ ಕಮ್ ಇನ್. ಹಾ ಹೇಳಿ ಮಿಸ್ಟರ್ ಸಿದ್ಧಾರ್ಥ್. ಹೇಳಿ ಮಿಸ್ಟರ್ ಸಿದ್ಧಾರ್ಥ್. ಹೇಗಿದೆ ಡಾಕ್ಟರ್ ನಮ್ಮ ನಿಸರ್ಗಕ್ಕೆ? ಅಲ್ಲ ಏನಾಗಿದೆ? ಆಕ್ಚುಲಿ ಅವ್ರಿಗೆ ಏನೂ ಆಗಿಲ್ಲ, ಅವ್ರಿಗೆ ತುಂಬಾ ಮೆಂಟಲ್ ಸ್ಟ್ರೆಸ್ ಆಗಿದೆ. ಯಾವುದೋ ಒಂದು ವಿಚಾರವಾಗಿ ತುಂಬಾ ಯೋಚನೆ ಮಾಡಿರೋ ಆಗಿದೆ. ಮತ್ತೆ ಇನ್ನೊಂದು ಫಿಸಿಕಲಿ ಅವರು ಡೌನ್ ಆಗಿರೋದಕ್ಕೆ ಊಟ ತಿಂಡಿ ತುಂಬಾ ಕಡಿಮೆ ಮಾಡಿರ್ಬೇಕು. ಮತ್ತೆ ನೀರಂತೂ ಕುಡದೇ ಇಲ್ಲ. ಹಾಗಾಗಿ ಎರಡೂ ಕಡೆಯಿಂದ ಅವ್ರಿಗೆ ತುಂಬಾ ಸ್ಟ್ರೆಸ್ ಆಗಿ ಈ ತರ ಆಗಿದೆ ಅಷ್ಟೇ. ಈ ತರ ಆಗೋದ್ರಿಂದ ತಲೆನೋವು ಬರೋದು, ಜ್ವರ ಬರೋದು ಸರ್ವೇ ಸಾಮಾನ್ಯ. ಮತ್ತೆ ಯಾಕೆ ನಿಸರ್ಗ ಇನ್ನ ಎದ್ದಿಲ್ಲ? ಅವಳಿಗೆ ಯಾಕೆ ಪ್ರಜ್ಞೆ ಬಂದಿಲ್ಲ? ಹಾಗಾದ್ರೆ ನೀವು ಇವತ್ತು ಡಿಸ್ಚಾರ್ಜ್ ಮಾಡ್ತೀರಾ ಅಲ್ವಾ? ಡಿಸ್ಚಾರ್ಜ್ ಇವತ್ತಾಗಲ್ಲ, ನಾಳೆ ಮಾಡೋಣ. ಓಕೆ ಓಕೆ. ಓ ಮವ, ಅಲ್ಲ ಇಲ್ಲ ಕೂತಿದ್ದೀರಾ ನೀವು? ಅಲ್ಲಿ ಅತ್ತೆ ಹುಡುಕ್ತಾ ಇದ್ರು ನಿಮ್ಮನ್ನ. ಏನ್ ಮಾಡೋದು ಹೋಗಪ್ಪ ಸಿದ್ಧಾರ್ಥ. ಅಲ್ಲ ಯಾಕೆ ನಿಸರ್ಗ ಹಿಂಗ್ ಹುಷಾರಿಲ್ದಂಗ ಆಗೋಯ್ತು? ಚೆನ್ನಾಗೇ ಇದ್ಲಪ್ಪ. ಅಲ್ಲ ನೀವು ಇಷ್ಟಕ್ಕೆ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಹೆಂಗ್ ಹೇಳಿ? ಮತ್ತೆ ಅತ್ತನ್ ಸಮಾಧಾನ ಮಾಡೋರು ಯಾರು? ಎಲ್ಲ ಚೆನ್ನಾಗೇ ಇದ್ಲಲ್ಲಪ್ಪ, ಅದು ಯೋಚನೆ ನಮ್ಗೆ. ಏನಾಯ್ತಂತ ಅರ್ಥ ಆಗಿಲ್ಲ. ಹೌದು, ಡಾಕ್ಟರ್ ಹತ್ರ ಹೋಗ್ತೀನಿ ಅಂತ ಹೇಳ್ದಲ್ಲಪ್ಪ, ಏನ್ ಹೇಳಿದ್ರು ಡಾಕ್ಟ್ರು? ಏನೋ ತುಂಬಾ ಯೋಚನೆ ಮಾಡಿದ್ದಾಳೆ, ಹಾಗಾಗಿ ಹೀಗಾಗಿದೆ ಅಂತ ಹೇಳ್ತಿದ್ದಾರೆ. ಯೋಚನೆನಾ? ಅಲ್ಲ ಏನ್ ಯೋಚನೆ ಮಾಡ್ತಾಳಪ್ಪ ಅವಳು? ಅಂತ ಯೋಚನೆ ಏನಿದೆ ಅವಳಿಗೆ? ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ ಮವ. ನೋಡೋಣ ಬಿಡಿ, ಅವಳನ್ನೇ ಕೇಳೋಣ. ಎದ್ದೊಳ್ಳಿ ಅವಳು, ನೋಡೋಣ. ಸರಿ ಆಯ್ತು, ನೀವು ಹೋಗಿ. ಮತ್ತೆ ಅತ್ತೆ ಅಲ್ಲಿ ಕಾಯ್ತಾ ಇದಾರೆ. ಎಲ್ಲೋದ್ರು ನೋಡಪ್ಪ ನಿಮ್ಮ ಮಾವ ಅಂದ್ರು, ನಾನು ಹುಡ್ಕೊಂಬಂದ್ರೆ ಇಲ್ಲಿ ಕೂತಿದ್ದೀರಾ ನೀವು. ಹ್ಮ್ ಸರಿನಪ್ಪ ಆಯ್ತು, ನೋಡ್ತೀನಿ ಹೋಗಿ. ಹಲೋ. ಲೋ ಮಗ, ಎಲ್ಲೋ ಇದ್ಯಾ? ಮೀಟ್ ಆಗೋಣ ಅಂತ ಹೇಳಿದ್ನಲ್ಲ. ಸಾರಿ ಕಣ, ಮರ್ತೋಗ್ಬಿಟ್ಟೆ. ಇವತ್ತು ಆಗಲ್ಲ ಕಣ. ನೀನು ಎಲ್ಲಾರ್ನು ಮೀಟ್ ಮಾಡ್ಕೊಂಡು ಹೋಗು. ನಾಳೆ ಸಿಗ್ತೀನಿ ನಿನ್ಗೆ ನಾನು. ಓಕೆ. ಮತ್ತೆ ಎಲ್ಲಾರ್ನು ಕೇಳ್ದೆ ಅಂತ ಹೇಳು ಮಗ. ಏನು ಅಂತ ಎಮರ್ಜೆನ್ಸಿ ನಿನ್ಗೆ? ಇನ್ನ ಅರ್ಧ ಗಂಟೆ ಟೈಮ್ ಐತೆ, ಬಾರು. ಮೀಟ್ ಮಾಡ್ಕೊಂಡು ಹೋಗಿವಂತೆ ಬಾ. ಇಲ್ಲ ಕಣ ಮಗ, ನಮ್ಮ ವೈಫ್ಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಹಾಸ್ಪಿಟಲ್ ಬಂದಿದ್ದೀನಿ. ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ನಾನು ಮೀಟ್ ಆಗ್ತಿದ್ದೆ ತಾನೆ. ಹೌದಾ? ಏನಾಯ್ತು? ಏನು ಮಗ, ಏನಾದ್ರೂ ಗುಡ್ ನ್ಯೂಸಾ? ಅಯ್ಯ ನನ್ ಮಗನೇ, ಇವಾಗ ಯಾವ ಗುಡ್ ನ್ಯೂಸು? ಮದ್ವೆ ಆಗಿನ 1 ತಿಂಗಳು 2 ತಿಂಗಳು ಆಗೈತಷ್ಟೇ. ಸಾರಿ ಕಣ ಮಗ, ಸುಮ್ನೆ ಅಂದೆ ಅಷ್ಟೇ. ಸರಿ ಆಯ್ತು, ನೀವೆಲ್ಲ ಮಾತಾಡ್ಕೊಂಡು ಹೋಗ್ರಿ. ಏನೇ ವಿಚಾರ ಇದ್ರು ನನ್ನ ಹತ್ರ ಹೇಳು. ಏನಾದ್ರು ಆತರ ಹೊಸ್ದಾಗಿ ಏನಾದ್ರು ವಿಚಾರ ಇದ್ರೆ ನನ್ನ ಹತ್ರ ಹೇಳು. ನೆಕ್ಸ್ಟ್ ಟೈಮ್ ಮೀಟ್ ಆಗೋಣ ಬಿಡು. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡ್ತೀನಿ, ನೀನು ನಾನು ನಾಳೆ ಮೀಟ್ ಆಗೋಣ. ಓಕೆ. ಬರಂಗಿದ್ರೆ ಮನೆಗ್ ಬಂದ್ಬಿಡು ನೀನು. ಇಲ್ಲ ಕಣ, ಕೆಫೆಗ್ ಬಂದ್ಬಿಡು. ಮಾಮೂಲಿ ನಮ್ಮ ಅಡ್ಡ ಐತಲ್ಲ, ಅಲ್ಲಿಗೆ ಬಂದ್ಬಿಡು. ಸರಿ ಬಿಡಪ್ಪ, ಬರ್ತೀನಿ. ಹಲೋ. ಸಿದ್ದು, ಯಾಕಪ್ಪ ಫೋನೇ ಮಾಡ್ಲಿಲ್ಲ? ಅಲ್ಲ ಓದವನು ಫೋನ್ ಮಾಡಿ ಹೇಳ್ಬೇಕು ತಾನೆ ಏನೇನಾಯ್ತು ಎತ್ತಾಯ್ತು ಅಂತ. ಅಲ್ಲ ನೆನ್ನೆ ಓದವ್ ನೀನು, ಈಗ ಬೆಳಗ್ಗೆ ಆಯ್ತು, ನಾನು ಕಾದು ಕಾದು ನಾನೇ ಫೋನ್ ಮಾಡ್ನಲ್ಲಪ್ಪ. ಅಯ್ಯೋ ಸಾರಿ ಕಣಮ್ಮ. ನನಗೂ ಇದೇ ಟೆನ್ಷನ್ ಅಲ್ಲಿ ನಿಂಗೂ ಫೋನ್ ಮಾಡ್ಲಿಲ್ಲ. ಸಾರಿ ನಮ್ಮ. ಏನಿಲ್ಲ, ಹುಷಾರಾಗವಳೆ. ಇವತ್ತು ಇವತ್ತು ಇಲ್ಲ ನಾಳೆ ಡಿಸ್ಚಾರ್ಜ್ ಮಾಡ್ಬೋದು, ಏನೋ ಗೊತ್ತಿಲ್ಲ. ನೋಡೋಣ, ಹೇಳ್ತೀನಿ ಯಾವ್ದಕ್ಕೂ. ಅಲ್ಲಪ್ಪ ಏನಾಯ್ತು? ಯಾಕೆ ಜ್ವರ ಬಂತು? ಏನ್ ವಿಚಾರ? ಡಾಕ್ಟರ್ ಏನ್ ಹೇಳಿದ್ರು? ಡಾಕ್ಟರ್ ಏನು ಹೇಳಿಲ್ಲಮ್ಮ. ಜ್ವರ ಬಂದೈತೆ ಅಂತ ಹೇಳಿ ಟ್ರೀಟ್ಮೆಂಟ್ ಮಾಡೋರಷ್ಟೇ. ಸರಿ ಹಂಗಾರೆ ಒಂದ್ ಕೆಲ್ಸ ಮಾಡು, ನಿಸರ್ಗನ್ ಕರ್ಕೊಂಡು ಸೀದಾ ಇಲ್ಲಿಗೆ ಬಾ. ಅಲ್ಲೇನ್ ಬೇಡ. ಹೇಳ್ತೀನಿ ಅತ್ತ ಮಾವನ್ಗೊಂದ್ ಮಾತು. ಅವ್ರು ಅಂದ್ರೆ ಕರ್ಕೊಂಡ್ ಬರ್ತೀನಿ. ಹೇಳಪ್ಪ. ಕರ್ಕೊಂಡು ಹೋಗ್ತೀನಿ ಅಂತ ಹೇಳು, ಅವ್ರೇನ್ ಹೇಳಲ್ಲ. ಸರಿ ನಮ್ಮ, ಆಯ್ತು. ಏನಾಯ್ತು? ಯಾಕೆ ಹಿಂಗೆ ಮಲಗ್ಬಿಟ್ಲು ನಿಸರ್ಗ? ನಿಸರ್ಗ. ಹಾ ರೀ, ನೀವಾ? ಯಾವಾಗ ಬಂದ್ರಿ? ಅಲ್ಲ ನಿಸರ್ಗ, ಯಾಕೆ ಹಿಂಗಾಯ್ತು? ಏನಾಯ್ತು ನಿನ್ಗೆ? ಅಲ್ಲ ಮೊದ್ಲು ಈ ತರ ಯಾವಾಗಾದ್ರೂ ಆಗಿದ್ದಿತ್ತಾ? ಇಲ್ಲಪ್ಪ, ಈ ತರ ಯಾವಾಗೂ ಆಗಿರ್ಲಿಲ್ಲ. ಇಷ್ಟೊಂದು ತಲೆನೋವು ಹೀಗೆ ಯಾವತ್ತೂ ಆಗಿರ್ಲಿಲ್ಲ ರೀ ನನ್ಗೆ. ಹಲೋ ನಿಸರ್ಗ, ಹೇಗಿದ್ದೀರಿ? ಡಾಕ್ಟರ್, ಇವಾಗ ಪರವಾಗಿಲ್ಲ. ಆಲ್ ರೈಟ್, ಎಲ್ಲ ಸರೋಗಿದೆ. ಸಿದ್ಧಾರ್ಥ್ ಅವ್ರೆ, ಇವಾಗ ಏನ್ ಪ್ರಾಬ್ಲಮ್ ಇಲ್ಲ. ನಾನ್ ಕೊಟ್ಟಿರೋ ಮೆಡಿಸಿನ್ಸ್ ಎಲ್ಲ ಟೈಮ್ ಟು ಟೈಮ್ ಕೊಡಿ ಅವ್ರಿಗೆ. ಮತ್ತೆ ಸ್ವಲ್ಪ ಅವ್ರ ಕಡೆ ಗಮನ ಇಡಿ. ಯಾಕಂದ್ರೆ ಕೆಲವೊಂದ್ಸಲ ಅವ್ರಿಗೆ ಗೊತ್ತಾಗೋದಿಲ್ಲ. ಊಟ ತಿಂಡಿ ಕಡಿಮೆ ಮಾಡ್ತಾರೆ, ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾರೆ. ನೀವು ಒಂಚೂರು ಪರ್ಸನಲ್ ಆಗಿ ನೋಡ್ಕೋಬೇಕು ಅವ್ರನ್ನ. ಹಾ ಡಾಕ್ಟರ್, ನೋಡ್ಕೋತೀನಿ. ಇಲ್ಲ ಈ ತರ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ನಮ್ಗೆ. ಡೋಂಟ್ ವರಿ, ಇವೆಲ್ಲ ಸರ್ವೇ ಸಾಮಾನ್ಯ. ಇಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಳೋದು ಅಷ್ಟು ಒಳ್ಳೇದಲ್ಲ. ಓಕೆ. ಡಾಕ್ಟರ್, ಇವತ್ತೇ ಡಿಸ್ಚಾರ್ಜ್ ಮಾಡ್ತೀರಾ? ಮತ್ತೆ ನಾವು ಹೋಗ್ಬೋದಾ ಮನೆಗೆ? ಹಾ ಹೋಗ್ಬೋದು, ಆರಾಮಾಗಿ ಮನೆಗೆ ಹೋಗ್ಬೋದು. ಆದ್ರೆ ಒಂದ್ ಕಂಡೀಷನ್, ನಮ್ಮಲ್ಲಿ ಒಬ್ಬ ಡಾಕ್ಟರ್ ಇದ್ದಾರೆ. ಆಕ್ಚುಲಿ ಅವ್ರು ಕೌನ್ಸಿಲ್ ಮಾಡ್ತಾರೆ. ಈ ಹುಡುಗಿಗೆ ಏನೋ ಒಂಚೂರು ಮೆಂಟಲ್ ಸ್ಟ್ರೆಸ್ ಇದ್ದಂಗಿದೆ. ಅವ್ರ ಹತ್ರ ಒಂದ್ ಅರ್ಧ ಗಂಟೆ ಮಾತಾಡ್ಸಿಸ್ತೀನಿ. ಓಕೆ. ನೀವೆಲ್ಲ ಇಲ್ಲೇ ಇರಿ. ಬಾರಮ್ಮ ನಿಸರ್ಗ, ಅಲ್ಲಿ ಕುತ್ಕೊಂಡು ನೀನು ಅವ್ರು ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡು ಸಾಕು. ಓಕೆ. ಓಕೆ ಡಾಕ್ಟರ್. ಹೋಗು ನಿಸರ್ಗ, ಹೋಗದೇನೋ ನೋಡ್ಕೊಂಡು ಬರೋಗು. ಸರಿ ರೀ, ಆಯ್ತು. ಮತ್ತೆ ಮಾವ, ಇವಾಗ ನಾನು ನಿಸರ್ಗನ ಸೀದಾ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಕೆನಾ ನಿಮ್ಗೆ? ಅಲ್ಲಪ್ಪ, ಯಾಕಪ್ಪ? ಅಲ್ಲ ನಿನ್ಗೇನಾದ್ರೂ ಹಂಗ ಅನಿಸ್ತಾ ಸಿದ್ಧಾರ್ಥ, ನಮ್ಮ ಮನೆ ಬಿಟ್ಟು ಹೋಗಿದ್ದು ಜ್ವರ ಬಂತು ಅಂತ? ಅಯ್ಯೋ ಇಲ್ಲ ಅತ್ತೆ, ಆತರ ಏನಿಲ್ಲ. ನಾನು ಅದೇ ಅಮ್ಮ ಹೇಳ್ತು, ಇಲ್ಲೇ ಕರ್ಕೊಂಡ್ ಬಂದ್ಬಿಡಪ್ಪ ಇನ್ನೇನು ಅಂತ.
ಸರಿನಪ್ಪ, ನಿಮ್ ಇಷ್ಟ. ಕರ್ಕೊಂಡ್ ಹೋಗ್ರಿ. ನಾವು ಒಂದ್ 2 ದಿವಸ ಬಿಟ್ಕೊಂಡು ಬಂದು ನೋಡ್ಕೊಂಡ್ ಬರ್ತೀವಿ. ಆಮವ ಹಂಗೆ ಮಾಡಿ. ಇಲ್ಲಾಂದ್ರೆ ಇವಾಗೇ ನನ್ ಜೊತೆ ಬರ್ಬೋದು. ಇಲ್ಲ ಅಂತಂದ್ರೆ ನೀವ್ ಒಂದ್ 2 ದಿವಸ ಬಿಟ್ಕೊಂಡ್ ಬನ್ನಿ. ಅಷ್ಟೊತ್ತಿಗೆ ಸುಧಾರಿಸ್ಕೊಂಡಿರ್ತಾಳಲ್ವಾ? ಸರಿನಪ್ಪ ಆಯ್ತು. ನೋಡಿ ನಿಸರ್ಗ ಅಲ್ವಾ? ಹಾ ಡಾಕ್ಟರ್, ನಿಸರ್ಗನೇ. ಇತ್ತೀಚೆಗೆ ನಿಮ್ಗೆ ಏನಾದ್ರೂ ಆತರ ಸಮಸ್ಯೆ ಆಗಿ ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಿಲ್ಲ ಅಂತಂದ್ರೆ ಆ ಒಂದು ಸಮಸ್ಯೆ ನನ್ನ ಮುಂದೆ ಹೇಳಿದ್ರೆ ನಾನು ನಿಮ್ಗೆ ಪರಿಹಾರ ಕೊಡಬಹುದು. ಪರಿಹಾರ ಇಲ್ಲದೆ ಇರೋ ಸಮಸ್ಯೆ ಅಂತೂ ಯಾವುದೂ ಇಲ್ಲ. ಅದು ಆ, ನಾನು ನೋಡಿ, ನೀವೇನೇ ವಿಚಾರ ಹೇಳಿದ್ರು ಇದೆಲ್ಲ ಕಾನ್ಫಿಡೆನ್ಶಿಯಲ್. ಅಂದ್ರೆ ಇದು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆ ಆಗಿರೋದ್ರಿಂದ ನಾನು ನಿಮ್ಗೆ ಸಹಾಯ ಮಾಡಕ್ ಬಂದಿರೋದು. ಓಕೆ, ಕೌನ್ಸಿಲ್ ಮಾಡೋದ್ರಿಂದ ತುಂಬಾ ಉಪಯೋಗಗಳಿದೆ. ಸರಿನಾ? ಇವಾಗ ನಿಮ್ಗೆ ಏನೇ ಅನ್ಸಿದ್ರು, ಅಂದ್ರೆ ನಿಮ್ಗೆ ಯಾವುದೇ ರೀತಿ ಆಘಾತವಾದ ವಿಚಾರ ಗೊತ್ತಿದ್ರು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಅದರಿಂದ ಏನು ನಿಮ್ಗೆ ತೊಂದರೆ ಆಗಿದೆ ಅಂತ ನಾನು ಅನಲೈಸ್ ಮಾಡಿ ನಿಮ್ಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ದಾರಿ ಹುಡುಕೊಡ್ತೀನಿ. ಖಂಡಿತವಾಗ್ಲೂ ನಿಮ್ಮ ಒಂದು ಏನಂತೀವಿ ತೊಂದರೆಗೆ ಕಂಪಲ್ಸರಿ ನಾನು ಪರಿಹಾರ ಕೊಡ್ತೀನಿ ಅನ್ನೋ ಭರವಸೆ ನನ್ನ ಮೇಲಿಟ್ಟು ನಿಮ್ಮ ಎಲ್ಲಾ ಒಂದು ಸಮಸ್ಯೆಗಳನ್ನ ನನ್ನ ಹತ್ರ ಹೇಳ್ಕೊಡಿ. ಅದು ಡಾಕ್ಟರ್, ಏನಾಯ್ತು ಅಂದ್ರೆ ಆಕ್ಚುಲಿ ನನ್ ಮದ್ವೆ ಆಗಿ 2 ತಿಂಗಳಾಯ್ತು. ನಮ್ಮ ಯಜಮಾನ್ರು ಅಂದ್ರೆ ನನ್ ಗಂಡ ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆ ವ್ಯಕ್ತಿ, ಯಾರಿಗೂ ನೋವು ಮಾಡದೇ ಇರೋಂತ ವ್ಯಕ್ತಿ. ಮತ್ತೆ ಅವರು ನನ್ನ ಇಷ್ಟಪಟ್ಟು ಮದ್ವೆ ಆದೆ ಅಂತ ಪದೇ ಪದೇ ಹೇಳ್ತಾ ಇದ್ರು. ಮತ್ತೆ ಏನಾಯ್ತು ಅಂದ್ರೆ ಇಷ್ಟೆಲ್ಲ ಆಯ್ತು ಡಾಕ್ಟರ್. ಓ, ಇಷ್ಟೇನಾ? ನಾನ್ ಅನ್ಕೊಂಡೆ ಏನು ದೊಡ್ಡ ಕೇಸ್ ಇರ್ಬೇಕು ಅಂತ. ಅಲ್ಲ, ಇಷ್ಟಕ್ಕೆ ನಿಮ್ ಹೆಲ್ತ್ ಇಷ್ಟೆಲ್ಲ ಅಪ್ಸೆಟ್ ಮಾಡ್ಕೊಂಡಿದೀರಾ? ಓ ಕ್ರೇಜಿ. ನನಗೆ ಇದು ತುಂಬಾನೇ ದೊಡ್ಡ ವಿಚಾರ ಡಾಕ್ಟರ್. ನಿಮಗೆ ಚಿಕ್ಕದಾಗ ಕಾಣಿಸ್ತಿದೆಯೇನೋ ಗೊತ್ತಿಲ್ವಾ, ಆದ್ರೆ ನನಗ್ ಮಾತ್ರ ಇದು ತುಂಬಾ ದೊಡ್ಡ ವಿಚಾರ ಅಲ್ವಾ? ನೋಡಿ ಮಿಸ್ ನಿಸರ್ಗ, ನಿಮ್ಮ ಯಜಮಾನ್ರು ನಿಮ್ಮನ್ನೇ ಇಷ್ಟಪಟ್ಟು ಮದುವೆ ಆಗಿರೋದಂತೂ ಖಂಡಿತ. ಹೆಂಗ್ ಹೇಳ್ತೀನಿ ಅಂತಂದ್ರೆ, ಇವಾಗ ನೀವೇ ಹೋಗಿ ಅವ್ರ ಹತ್ರ ಪ್ರಪೋಸ್ ಏನಾದ್ರು ಮಾಡಿದ್ರಾ? ಇಲ್ಲ. ಮತ್ತೆ ನಿಮ್ ಮನೆಯವರೇ ಹೋಗಿ ನನ್ ಮಗಳನ್ನ ಮದುವೆ ಆಗಿ ಅಂತ ನಿಮ್ಮ ಅಪ್ಪ ಅಮ್ಮ ಏನಾದ್ರು ಅವ್ರಿಗೆ ಫೋರ್ಸ್ ಮಾಡಿದ್ರಾ? ಇಲ್ಲ. ಮತ್ತೆ ಬೇರೆ ಯಾರಾದ್ರೂ ಮೀಡಿಯೇಟರ್ ಅಂದ್ರೆ ಬ್ರೋಕರ್ ಯಾರಾದ್ರೂ ತುಂಬಾ ಫೋರ್ಸ್ ಮಾಡಿ ನಿಮ್ಮನ್ನ ಮದುವೆ ಮಾಡ್ಸಿರೋದಿದ್ಯಾ? ಇಲ್ಲ, ಆತರ ಏನಿಲ್ಲ. ಹಾಗಾದ್ರೆ ಇಲ್ಲಿ ಸಮಸ್ಯೆ ಏನ್ ಬಂತು? ಸಿದ್ಧಾರ್ಥ ನಿನ್ನ ಇಷ್ಟಪಟ್ಟಿದ್ದೀನಿ ಅಂತ ಅವರಾಗ ಅವರೇ ನಿಮ್ ಮನೆಗ್ ಬಂದಿದ್ದು, ಅವರಾಗ ಅವರೇ ನಿಮ್ಮನ್ನ ಕೇಳಿದ್ದು, ಅವರಾಗ ಅವರೇ ನಿಮ್ಮನ್ನ ಮುಂದೆ ನಿಂತು ಮದ್ವೆ ಆಗಿದ್ದು ಅಲ್ವಾ? ಹೌದು ಡಾಕ್ಟರ್. ಸೊ ಪ್ರಾಬ್ಲಮ್ ಸಾಲ್ವ್. ನೀನ್ ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದ್ಯಾ? ನೋಡು ನಿಸರ್ಗ, ನಿನ್ ಅಕ್ಕನೋ ತಂಗಿನೋ ಯಾರೋ ಒಬ್ರು ಅನ್ಕೋ ನನ್ನ. ಓಕೆ, ನನ್ನ ಅಕ್ಕನೇ ನನಗ್ ಬುದ್ಧಿ ಹೇಳ್ತಾ ಇದ್ದಾಳೆ ಅಂತ ಇಟ್ಕೋ. ಓಕೆನಾ? ನೀನು ಜಾಸ್ತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲಪ್ಪ. ಯಾವಾಗೋ ಸ್ಕೂಲ್ ಡೇಸ್ ಅಲ್ಲಿ ನಿಮ್ ಯಜಮಾನ್ರು ಯಾರೋ ನಿಸರ್ಗನ ಇಷ್ಟಪಟ್ಟಿದ್ಲು ಅಂತ ಹೇಳಿ ಅದೇ ನೆನಪಲ್ಲಿ ಇರ್ತಾರೆ ಅಂತ ಹೆಂಗ್ ಹೇಳ್ತೀಯಾ? ಇವಾಗ ಕೆಲವೊಂದು ವಿಚಾರದಲ್ಲಿ ನಾವು ಸ್ವಾರ್ಥಿಗಳಾಗ್ಬೇಕಾಗುತ್ತೆ. ಹೇಗೆ? ಇವಾಗ ನಿನ್ನ ಕರ್ತವ್ಯ ಏನು? ನಿನ್ನ ಗಂಡನ್ನ ನೋಡ್ಕೊಳೋದು, ಅವ್ರನ್ನ ಖುಷಿಯಾಗಿಡೋದು, ಅವ್ರ ಜೊತೆ ನೀನು ಖುಷಿಯಾಗಿರೋದು. ಇಷ್ಟು ಮಾತ್ರನೇ ಯೋಚನೆ ಮಾಡು. ನಿನ್ನ ಸಂಸಾರ ಸುಖಮಯವಾಗಿರುತ್ತೆ. ಇದಕ್ಕೆ ನಾನೇ ಗ್ಯಾರಂಟಿ. ಓಕೆ? ಓಕೆ. ಮತ್ತೆ ಆ ಹಳೆ ನೆನಪುಗಳು, ನಿಸರ್ಗ, ಅದೆಲ್ಲ ಒಂದು ಕಾಕತಾಳೀಯ ಅಷ್ಟೇ. ಇವಾಗ ಸಿದ್ಧಾರ್ಥ್ ನಿಜವಾಗ್ಲೂ ನಿನ್ನೆ ಇಷ್ಟಪಡ್ತಾ ಇರ್ತಾನೆ. ಆ ಹಳೆ ನಿಸರ್ಗನ ಯಾವಾಗ್ಲೂ ಮರ್ತೋಗಿರ್ತಾನೆ. ನೀನ್ ಅದೆಲ್ಲ ತಲೆಗೆ ಹಚ್ಕೋಬೇಡ. ನೀನೆಲ್ಲ ಮರ್ತೋಗಿ ಹೊಸ ನಿಸರ್ಗ ಆಗಿ ನೀನ್ ಅವ್ರ ಜೊತೆ ಸಹಬಾಳ್ವೆ ಮಾಡೋದ್ ಕಲಿಯಮ್ಮ. ಮತ್ತೆ ನಂದೇನು ತಪ್ಪಿಲ್ಲ ಅಲ್ವಾ ಡಾಕ್ಟರ್? ಖಂಡಿತವಾಗ್ಲೂ ನಿನ್ ತಪ್ಪೇನಿಲ್ಲ ಇದ್ರಲ್ಲಿ. ಓಕೆ, ನೀನಾಗ್ ನೀನೇ ಹೋಗಿ ಅವ್ರನ್ನ ಮದ್ವೆ ಆಗಿದ್ದಲ್ಲ, ಅವರಾಗ ಅವರೇ ಬಂದು ನಿನ್ನ ಮದ್ವೆ ಆಗಿರೋದ್ರಿಂದ ಇದ್ರಲ್ಲಿ ನಿನ್ನ ತಪ್ಪೇನಿಲ್ಲಮ್ಮ. ಹೋಗು, ಹೆಂಡತಿಯಾಗಿ ನಿನ್ನ ಹೆಂಡತಿ ಧರ್ಮನ ನೀನ್ ಮಾಡು. ಸರಿನಾ? ನೀನು ಅವ್ರಿಗೆ ಎಷ್ಟು ಪ್ರೀತಿ ಕೊಡ್ತೀಯೋ ಅವರಷ್ಟು ನಿನ್ನ ಪ್ರೀತಿಸ್ತಾರೆ. ನೀನು ನಿನ್ನದೇ ಒಂದು ದಾರಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗು. ಅಂದ್ರೆ ನೀನು ಎಷ್ಟು ಇಷ್ಟಪಟ್ಟು ಅವ್ರನ್ನ ನೋಡ್ಕೋತೀಯೋ ಅವ್ರಷ್ಟೇ ನಿನ್ ಇಷ್ಟಪಡ್ತಾರೆ. ಇದರಿಂದ ಅವ್ರ ಹಳೆ ನೆನಪುಗಳು ಮತ್ತೆ ಮರ್ತೋಗೋದಕ್ಕೆ ತುಂಬಾ ಚಾನ್ಸಸ್ ಇದೆ. ಓಕೆ? ಓಕೆ ಡಾಕ್ಟರ್, ಥ್ಯಾಂಕ್ ಯು. ನನ್ಗೆ ಇವಾಗ ಒಂಚೂರು ಧೈರ್ಯ ಬಂತು. ನಾನಂತೂ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಅವ್ರನ್ನ ಇಷ್ಟಪಡ್ತೀನಿ ಡಾಕ್ಟರ್. ಓಕೆ, ಆಲ್ ದ ಬೆಸ್ಟ್ ಫಾರ್ ಯೋರ್ ಲೈಫ್. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್ ಹೇಳಿದ್ದು 100ಕ್ಕೆ 100 ಸತ್ಯ. ಅಂದ್ರೆ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ನಾನು ಇವ್ರನ್ನ ಎಷ್ಟು ಇಷ್ಟಪಡ್ತಾ ಇದ್ದೀನಿ, ಅವರು ನನ್ನ ಇಷ್ಟಪಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಮುಗೀತಲ್ವಾ? ಇನ್ಯಾವ ತೊಂದರೆನೂ ಇಲ್ಲ, ಇನ್ಯಾವ ಪ್ರಾಬ್ಲಮ್ಸ್ ಇಲ್ಲ. ನಿಸರ್ಗ, ಕಂಫರ್ಟಬಲ್ ಆಗಿ ಕುತ್ಕೋ. ನಿಂಗೇನಾದ್ರೂ ಆತರ ಅನ್ಸಿದ್ರೆ ಮಲ್ಕೊಂಡ್ಬಿಡು ಆರಾಮಾಗಿ. ಹಾರಿ, ಸ್ವಲ್ಪ ಹೊತ್ತು ಮಲ್ಕೋತೀನಿ. ಎಷ್ಟು ಒಳ್ಳೆ ಹುಡುಗಿ ಇವಳು. ಏನ್ ನಿಸರ್ಗ, ನೀನು ಟೆನ್ಷನ್ ತಗೊಂಡು ನನಗೂ ಟೆನ್ಷನ್ ಕೊಟ್ಟು ಬಾ ಬಾ ನೋಡಿ ಈಗ ಆರಾಮಾಗಿ ಮಲಗಿದ್ಯಾ ಅಂತ. ಹಂಗೆ ನೋಡ್ತಾ ಇದ್ರೆ ಮುದ್ದು ಮಾಡೋಣ ಅನ್ಸುತ್ತೆ. ಏನ್ ಮಾಡ್ತೀಯಾ? ಮೊನ್ನೆ ಜಗಳ ಮಾಡ್ಬಿಟ್ನಲ್ಲ, ನಂಗೆ ಅದೊಂದು ಬೇಜಾರಾಗೋಯ್ತು. ಪಾಪ ಕಣೆ ನೀನು. ಐ ಆಮ್ ವೆರಿ ಸಾರಿ ಮುದ್ದು. ಆಯ್ತು, ಇನ್ನೇನ್ ಮನೆಗೆ ಹೋಗ್ತೀವಲ್ಲ, ಆಮೇಲೆ ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ಓಕೆ? ಜನ್ಮ ಜನ್ಮದ ನೆನಪು ಕೊನೆದಂತೆ ಅಂದೇ ಬಿಟ್ಟಳು ಮನಸ್ಸು ಬರೆದಂತೆ ನಿನ್ನೆ ಪ್ರೀತಿಸುವೆ ಎಂದು ನನ್ನ ಪ್ರೀತಿಯ ದೇವತೆ
ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು. ಎಷ್ಟು ನಿದ್ದೆ ಮಾಡ್ತೀಯ ಬಂಗಾರಿ? ಅಲ್ಲ, ಕಾರಿಂದ ಎತ್ಕೊಂಬಂದ್ ಮಲಗಿಸ್ತಾ ಇದ್ರು ಗೊತ್ತಾಗ್ತಾ ಇಲ್ವೇ ನಿನ್ಗೆ? ಅಮ್ಮ, ಅವಳಿಗೆ ಇವಾಗ ಏನ್ ಡಿಸ್ಟರ್ಬ್ ಮಾಡೋದು ಬೇಡ, ಬಾ ನಾವು ಹೋಗೋಣ, ಅವಳು ಮಲ್ಕೊಳ್ಳಿ. ಯಾಕೆ ಹಿಂಗಾಗೋಯ್ತಿ ಹುಡುಗಿಗೆ? ಚೆನ್ನಾಗೇ ಇದ್ಲಲ್ಲಪ್ಪ. ಆಯ್ತು, ಒಂದೆರಡು ದಿವಸ ರೆಸ್ಟ್ ಮಾಡ್ಲಿ, ನೋಡೋಣ. 2 ದಿವಸ ರೆಸ್ಟ್ ಮಾಡ ಬಂಗಾರಿ, ಸರ್ ಹೋಗ್ತೀಯಲ್ಲ. ಇದೇನಿದು? ನಾನು ಇಲ್ಲಿದ್ದೀನಿ, ಎಲ್ಲ ನಾವು ಕಾರಲ್ಲಿ ಬರ್ತಾ ಇದ್ವಲ್ಲ. ಎದ್ರ ಅಮ್ಮರೆ? ಯಾರು ನೀನು? ನಾನು ಈ ಮನೆ ಹೊಸಕ್ಕೆ ಕೆಲ್ಸಕ್ಕೆ ಬಂದಿರೋ ಕೆಲಸದವಳು ಅಮ್ಮರೆ, ರಾಧಮ್ಮ ಅಂತ. ರಾಧಮ್ಮ? ರಾಧಮ್ಮ, ನಾನು ಇಲ್ಲಿಗೆ ಹೆಂಗ್ ಬಂದೆ? ಅಯ್ಯೋ, ಏನ್ ಕೇಳ್ತೀರಾ? ಅಪ್ಪ ಅವರು ನಿಮ್ಮನ್ನ ಎತ್ಕೊಂಡ್ಬಂದು ಇಲ್ಲಿ ಮಲಗಿಸಿದಲ್ವೇ? ಹೌದಾ? ಎಷ್ಟು ಟೈಮ್ ಈಗ? ಅಮ್ಮರೆ, ನೀವು ಬೆಳಗ್ಗೆ ಬಂದಿದ್ದು, ಇವಾಗ ರಾತ್ರಿ ಆಗೈತೆ. ಅಲ್ಲ, ಅಷ್ಟೊತ್ತು ನಿದ್ದೆ ಮಾಡದ್ನ? ಅಲ್ಲ, ಯಾರಾದ್ರೂ ಬಂದು ನನ್ನ ಎಬ್ಬಿಸುತ್ತಾನೆ? ಅಯ್ಯೋ ಅಮ್ಮರೆ, ಅಯ್ಯೋ ಸಿದ್ಧಾರ್ಥಪ್ಪ ಅವ್ರು ಎಲ್ಬಿಟ್ರು? ಯಾರನ್ನು ನಿಮ್ ರೂಮ್ ಒಳಕ್ಕೆ ಬಿಡ್ತಿಲ್ಲ. ನೀವು ಎದ್ದಿದ್ದು ಗೊತ್ತಾಗಿ ನಾನ್ ಬಂದು ಮಾತಾಡ್ಸಿರೋದು. ಹೌದಾ ರಾಧಮ್ಮ? ಇವಾಗ ಅವ್ರೆಲ್ಲಿ? ಅವರು ಅವ್ರು ಯಾರು? ಅಯ್ಯೋ, ನಮ್ಮ ಯಜಮಾನ್ರಲ್ಲಿ ರಾಧಮ್ಮ. ಸಿದ್ಧಾರ್ಥಪ್ಪನೇ ಆಚೆ ಕೂಕೊಂಡೈತೆ. ದೊಡ್ಡಮ್ಮವ್ರ ಹತ್ರ ಮಾತಾಡ್ತಾ ಐತೆ. ಹೌದಾ? ಸರಿ, ಬರ್ತೀನಿ. ಅಯ್ಯೋ 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 ಅಮ್ಮವ್ರೆ, ನೀವ್ ಇಳಿಯಕ್ ಹೋಗ್ಬೇಡ್ರಿ, ನಾನೇ ಕರಿತೀನಿ ಸಿದ್ಧಾರ್ಥಪ್ಪನ. ಕೂಕಳ್ರಿ, ಆಮೇಲೆ ಮತ್ ನಾನ್ ಬಯಸ್ಕೋಬೇಕಾಗ್ತದೆ. ಇವಳು ಯಾರೋ ಕೆಲಸದವಳು, ಚೆನ್ನಾಗಿ ಮಾತಾಡ್ತಾಳೆ. ನಿಸರ್ಗ ಆರಾಮಾದಮ್ಮ? ಅತ್ತೆ, ಪರವಾಗಿಲ್ಲ, ಇವಾಗ ಆರಾಮಾಗಿದ್ದೀನಿ. ನಿಸರ್ಗ ಹೇಗ ಅನಿಸ್ತಿದೆ ಇವಾಗ? ಚೆನ್ನಾಗಿದೆ ರೀ, ಏನ್ ಪರವಾಗಿಲ್ಲ, ಆರಾಮಾಗಿದ್ದೀನಿ. ರಾಧಾ, ರಾಧಾ, ಅಮ್ಮವ್ರೆ ಹೇಳಿ. ಒಂಚೂರು ಬಿಸಿ ಬಿಸಿ ಏನಾದ್ರು ಮಾಡ್ಕೊಂಬರೋಗು, ಕಾಫಿ ಇಲ್ಲ ಹಾಲು ಏನಾದ್ರು ಮಾಡ್ಕೊಂಬರೋಗು ನಿಸರ್ಗಂಗೆ. ಸರಿ ಅಮ್ಮವ್ರೆ. 1-2 ದಿವಸ ಆರಾಮ್ ಮಾಡಮ್ಮ. ಏನ್ ಮನ್ಸದಿಂದ ಏನ್ ಇಳಿಯಕ್ ಹೋಗ್ಬೇಡ. ಏನಾನ ಬೇಕಾದ್ರೆ ಹೇಳು, ರಾಧಮ್ಮ ಇರ್ತಾಳೆ, ಎಲ್ಲ ಮಾಡ್ಕೊಡ್ತಾಳೆ. ಅಡ್ಗೆ ಮನೆ ಕೆಲಸ ಒಂಚೂರು ಕಡಿಮೆ ಮಾಡಕ್ ಹೇಳಿದೀನಿ ಅವಳಿಗೆ. ಅಡ್ಗೆ ಮನೆ ಕೆಲಸ ಎಲ್ಲ ನಮ್ದೆ, ಉಳ್ದಿದ್ ಕೆಲಸ ಎಲ್ಲ ಚೆನ್ನಾಗ್ ಮಾಡ್ತಾಳೆ, ಒಳ್ಳೆಯವಳು ಪಾಪ. ಹೌದಾ ಅತ್ತೆ? ಸರಿ ಆಯ್ತು. ನಿಸರ್ಗ ಆರಾಮಾಗಿದೀಯಾ? ರೀ, ಎಷ್ಟಲ್ಲಿ ಕೇಳ್ತೀರಾ ಅಮ್ಮರ? ರಾಧಮ್ಮ, ಇನ್ನೊಂದ್ಸಲಿ ನಮ್ ರೂಮ್ ಬರ್ಬೇಕಾದ್ರೆ ಡೋರು ತಟ್ಬಿಟ್ಟು ಬಾರಮ್ಮ. ಕಣಪ್ಪರೆ, ಹಂಗೆ ಮಾಡ್ತೀನಿ. ಅದೇ ಹಾಲ್ ಕೇಳಿದ್ರಲ್ಲ, ಅದಕ್ಕೆ ತಕೊಂಬಂದೆ. ಕೊಡಿಲಿ, ಹಾಲು ಕೊಡಿಲಿ ನನ್ಗೆ. ಸಿದ್ಧಾರ್ಥಪ್ಪ, ನೀವು ಏನಾನ ಒಂಚೂರು ಊಟ ಮಾಡಿದ್ರೆ? ಇವಾಗ ಏನ್ ಬೇಡ, ಆಮೇಲೆ ಮಾಡ್ತೀನಿ, ಹೋಗು. ಏನು, ಇನ್ನ ಊಟ ಆಗಿಲ್ವಾ ನಿಮ್ದು? ಯಾಕ್ರಿ? ಅಮ್ಮರೇ, ನಿಮ್ಗ್ ಗೊತ್ತಿಲ್ಲ ಅಲ್ಲ ಇನ್ನ ವಿಚಾರ. ನಿಮ್ಗೆ ಹುಷಾರಿಲ್ಲ ಅಂದಾಗಿಂದ ಸಿದ್ಧಾರ್ಥಪ್ಪ ಊಟನೂ ಮಾಡಿಲ್ಲ, ಏನೂ ಇಲ್ಲ. ಹೌದಾ? ಏನ್ರಿ ನೀವು? ಅಲ್ಲ, ಊಟ ನೀವೇ ಹಾಕ್ಬಿಟ್ರಿ? ಅಲ್ಲ, ಊಟ ಬಿಟ್ಟು ಏನ್ ಮಾಡ್ಬೇಕಂತಿದ್ದೀರಿ? ರಾಧಮ್ಮ, ನಿನ್ ಬಾಯಿ ಸುಮ್ನೆ ಇರಲ್ಲ, ಪಿಟ ಪಿಟ ಅಂತಾನೆ ಇರ್ತೈತಲ್ಲ, ಸ್ವಲ್ಪ ನಿನ್ ಬಾಯಿ ಕಡಿಮೆ ಮಾಡು. ಅದ್ರಾಗ ಏನೈತಿ ಸಿದ್ಧಾರ್ಥಪ್ಪ? ಹೇಳ್ರಿ, ನೀವ್ ಊಟ ಮಾಡಿರಿ ಇಲ್ಲ ತಾನೆ? ಅದನ್ನ ಹೇಳ್ದೆ ಅಮ್ಮವ್ರಿಗೆ. ಸರಿ ಆಯ್ತು, ಊಟ ಮಾಡ್ತೀನಿ, ಓಡು ನೀನು. ಸರಿ ಕಣ್ ಸಿದ್ಧಾರ್ಥಪ್ಪ. ನಿಸರ್ಗ ತಗೋ, ಸ್ವಲ್ಪ ಹಾಲು ಕುಡಿ. ಅಲ್ಲ ರೀ, ನನಗೋಸ್ಕರ ನೀವು? ಏನ್ ಪರವಾಗಿಲ್ಲ, ಹಾಲು ಕುಡಿ. ಪಾಪ ನೀನ್ ಆತರ ಇದ್ರೆ ನನ್ಗೆ ಊಟ ಹೆಂಗ್ ಸೇರುತ್ತೆ ಹೇಳು? ನೀನ್ ಚೆನ್ನಾಗಿದ್ರೇನೆ ನಾನು ಚೆನ್ನಾಗಿರೋದು, ಇದನ್ನ ಅರ್ಥ ಮಾಡ್ಕೋ ಫಸ್ಟ್. ದಯವಿಟ್ಟು ನನ್ನ ಕ್ಷಮಿಸಿ. ನಾನ್ ನಿಮ್ ಮುಂದೆ ಆತರ ಎಲ್ಲ ಮಾತಾಡ್ಬಾರ್ದಾಗಿತ್ತು, ನಾನು ಆತರ ಎಲ್ಲ ಬಿಹೇವ್ ಮಾಡ್ಬಾರ್ದಾಗಿತ್ತು. ನಾನೇ ಎಲ್ಲಾ ಮರ್ತೋಗಿದ್ದೀನಿ, ನೀನ್ ಯಾಕೆ ಅದೆಲ್ಲ ಮನ್ಸಲ್ಲಿ ಇಟ್ಕೊಂಡಿದ್ಯಾ? ತಗೋ, ಹಾಲು ಕುಡಿ. ನೀವು ಕುಡೀರಿ ಮೊದ್ಲು. ನಾನಾ ಪೇಷಂಟ್ ನೀನಾ? ಇಲ್ಲ, ನೀವ್ ಒಂಚೂರು ಕುಡೀರಿ, ಉಳ್ದಿದ್ ನಾನ್ ಕುಡಿತೀನಿ. ಈ ನಡುವೆಂತೂ ತುಂಬಾ ಹಠವಾದಿ ನೀನು. ಪ್ಲೀಸ್ ಕುಡೀರಿ. ಓಕೆ ಓಕೆ, ತಗೋ ಕುಡಿ ಇವಾಗ. ಥ್ಯಾಂಕ್ ಯು ರೀ, ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೋತೀರಾ ನೀವು ನನ್ನ. ಆಯ್ತಾಯ್ತು, ಇವಾಗ ಮಾತಾಡುವಷ್ಟು ಟೈಮ್ ಇಲ್ಲ, ನೀನ್ ಜಾಸ್ತಿ ಮಾತಾಡ್ಲಬಾರ್ದು, ಸ್ವಲ್ಪ ರೆಸ್ಟ್ ಮಾಡು, ಬರ್ತೀನಿ. ರೀ, ನನ್ನ ಬಿಟ್ಟೋಗ್ಬೇಡ್ರಿ ಪ್ಲೀಸ್. ಅರೆ ನಿಸರ್ಗ, ಯಾಕಮ್ಮ, ಏನಾಯ್ತು? ಇಲ್ಲ, ನಿನ್ನ ಬಿಟ್ಟು ನಾನು ಎಲ್ಲಿ ಹೋಗ್ತೀನಿ ಹೇಳು? ನಿನ್ನ ಮೇಲೆ ಜೀವ ಇಟ್ಕೊಂಡಿದ್ದೀನಿ ಕಣೆ, ನೀನಂದ್ರೆ ಎಷ್ಟಿಷ್ಟ ನನ್ಗೆ, ಎಲ್ಲ ಮಾತಲ್ಲೆಲ್ಲ ತೋರ್ಸೋದಕ್ ಆಗೋದಿಲ್ಲ ಅಲ್ವಾ? ನನ್ ಜೊತೆ ಹೇಗೆ ಕಡೆವರೆಗೂ ಇರ್ಬೇಕು, ನನ್ಗೆ ಪ್ರಾಮಿಸ್ ಮಾಡಿ ನೀವು. ಓಹೋ, ಇದೇನಿದು ಪ್ರಾಮಿಸ್? ಯಾಕೆ, ನಿನ್ಗೆ ನನ್ ಮೇಲೆ ನಂಬಿಕೆ ಇಲ್ವಾ? ಹಾಗಲ್ಲ, ನೀವು ನನಗ್ ಪ್ರಾಮಿಸ್ ಮಾಡಿ, ನನ್ ಜೀವ ಇರೋವರೆಗೂ ನೀವು ನನ್ ಜೊತೆನೆ ಇರ್ಬೇಕು. ಪ್ರಾಮಿಸ್, ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನಿನ್ನ ಜೀವ ಅಲ್ಲ, ನನ್ನ ಪ್ರಾಣ ಇರೋವರೆಗೂ ನಾನು ನಿನ್ನ ಬಿಟ್ಟು ದೂರ ಹೋಗೋದೇ ಇಲ್ಲ. ಓಕೆ, ಹ್ಯಾಪಿ? ನನ್ ಮುದ್ದು ಬಂಗಾರಿ ಕಣೆ ನೀನು. ಸಿದ್ಧಾರ್ಥಪ್ಪ. ರಾಧಮ್ಮ, ಅಲ್ಲ ಎಸ್ಸಲ್ಲಿ ಹೇಳಿದೀನಿ, ಬಾಗಿಲು ತಟ್ಟಿ ಒಳಗಡೆ ಬಾರದಮ್ಮ. ಅಯ್ಯ, ಅದ್ರಾಗೆ ಅಲ್ಲ, ಅದ್ರಾಗ ಏನೈತೆ ಬಿಡ್ರಿ ಸಿದ್ಧಾರ್ಥಪ್ಪರೇ. ಯಾಕೆ ಬಂದೆ ಅಂದ್ರೆ ಮರ್ತೋದೆ. ಊಟ ಮಾಡ್ಬೇಕಂತೆ. ಬರ್ರಿ, ಎಲ್ಲ ಊಟಕ್ಕಲ್ಲೆಲ್ಲ ಜೋಡಿಸಿದೀನಿ. ನೀವು ಮತ್ತೆ ನಿಸರ್ಗವನ್ ಕರ್ಕೊಂಡು ಬರ್ಬೇಕಂತೆ, ಅಮ್ಮವ್ರು ಹೇಳವ್ರೆ. ಸರಿ, ಬರ್ತೀನಿ ನಡಿ ನೀನು. ಸರಿ ಸರಿ. ಯಾಕೋ ಅಮ್ಮವ್ರು ನುಗ್ತಾ ಇರೋದು? ಎಷ್ಟು ಫನ್ನಿ ಅಲ್ವಾ ರಾಧಕ್ಕ, ಎಷ್ಟು ಚೆನ್ನಾಗಿ. ಪಾಪ ಅವ್ರಿಗೇನು ಗೊತ್ತಾಗಲ್ಲ ರೀ.
ಹೌದು, ಅವ್ರಿಗೇನು ಗೊತ್ತಾಗಲ್ಲ, ಹೇಳ್ಕೊಡ್ಬೇಕಲ್ವಾ ಎಲ್ಲಾನು. ಪಾಪ ಏನ್ ಮಾಡಕ್ಕಾಗುತ್ತೆ, ಕಲಿತಾರೆ ಬಿಡು ನಿಧಾನಕ್ಕೆ. ತುಂಬಾ ಒಳ್ಳೆಯವರು ಅನ್ಸುತ್ತೆ. ಒಳ್ಳೆಯವ್ರೆ, ಅದಕ್ಕೆ ಅಮ್ಮ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ. ರೀ, ಫೋನ್ ಬರ್ತಿದೆ ನೋಡಿ. ಫೋನಾ? ನೋಡು ಒಂದ್ಸಲ ಚೆಕ್ ಮಾಡು. ಯಾನು ಸುನಿಲ್ ಅಂತ ಬರ್ದಿದೆ ರೀ. ಓ, ಸುನಿಲ. ಓಕೆ, ನಾನು ಆಮೇಲೆ ಮಾಡ್ತೀನಿ, ಫೋನ್ ಕಟ್ ಮಾಡು. ನಾಳೆ ಎಲ್ಲೋ ಹೊರಗಡೆ ಹೋಗೋದಿದೆ, ಹಾಗಾಗಿ ಮಾಡ್ತಾ ಇದ್ದೇನೆ. ಹೌದಾ, ಸರಿ ರೀ.